ಸಿಟಿಯಲ್ಲಿದ್ಕೊಂಡೇ ಬದುಕು ಕಷ್ಟ ಅಂತ ನೀವು ಅಂದ್ಕೋತೀವಿ. ಆದರೆ ನದಿಯ ಪಕ್ಕದಲ್ಲಿ ವಾಸಿಸೋ ಜನರದ್ದು ಮಾತ್ರ ಹೋರಾಟದ ಜೀವನ. ಎಚ್ಚರ ತಪ್ಪಿದ್ರೆ ಸಾವು ಸಂಭವಿಸುತ್ತೆ. ಅಲ್ಲಿ ಬುದ್ಧಿವಂತ ಮನುಷ್ಯ ಕೂಡ ಪ್ರಕೃತಿ ಮುಂದೆ ಕುಬ್ಜನಾಗ್ಬಿಡ್ತಾನೆ. ಆತನದ್ದು ಏನೂ ಮಾಡೋದಕ್ಕೆ ಆಗದ ಪರಿಸ್ಥಿತಿ. ಇಲ್ಲಿ ಹಿಮ ನೀರಾಗಿ ಹರಿಯೋ ಹಾಗೆ ಮಾಡಲಾಗುತ್ತದೆ. ಅದಕ್ಕಾಗಿಯೇ ಇಲ್ಲೊಂದು ಟೀಮ್ ಇದೆ. ಅವರು ಹಿಮವನ್ನು ಡೈನಮೈಟ್ ಇಟ್ಟು ಸಿಡಿಸುತ್ತಾರೆ. ನಂತರ ಹೆಪ್ಪುಗಟ್ಟಿದ ಹಿಮ ತುಂಡು ತುಂಡಾಗಿ ನೀರಿನ ರೂಪ ಪಡೆದುಕೊಂಡು ಮುಂದೆ ಸಾಗುತ್ತದೆ. ನದಿಗೆ ಶಾಂತವಾಗಿ ಹರಿಯೋದು ಗೊತ್ತು, ರುದ್ರ ರಮಣೀಯವಾಗಿ ಧುಮ್ಮಿಕ್ಕೋದು ಗೊತ್ತು. ವಿಶಾಲವಾಗಿ ತನ್ನ ಪಾತ್ರವನ್ನೆಲ್ಲವನ್ನೂ ಆವರಿಸಿಕೊಂಡು ಅದು ಮುಂದೆ ಸಾಗುತ್ತದೆ. ಆಗ ಕಣ್ಣಿಗೆ ಕಾಣಿಸೋದು ನೀರೇ ನೀರು. ಎಲ್ಲವನ್ನೂ ಆಕ್ರಮಿಸಿಕೊಳ್ಳುತ್ತಾ ನುಗ್ಗುತ್ತೆ. ಒಂದಷ್ಟು ಜಾಗವೂ ಉಳಿಯೋದಿಲ್ಲ. ಬಾಂಗ್ಲಾದೇಶದ ಜನರ ಪಾಲಿಗೆ ಗಂಗೆ ವರವೂ ಹೌದು, ಶಾಪವೂ ಹೌದು. ಆಕೆ ಸಿಕ್ಕವರನ್ನ ತಬ್ಬಿಕೊಂಡು ಹೊರಟು ಬಿಡುತ್ತಾಳೆ. ಗಂಗೆ ಉಗ್ರ ರೂಪ ಪಡೆದರೆ ಸಾಕು, ನದಿ ತಟದಲ್ಲಿ ನೆಲೆಯೂರಿರುವ ಜನರಲ್ಲಿ ನಡುಕ ಹುಟ್ಟುತ್ತೆ. ಬೇರೆಡೆಗೆ ಪಯಣ ಬೆಳೆಸೋದು ಅನಿವಾರ್ಯವಾಗಿ ಬಿಡುತ್ತದೆ. ನದಿ ಎಲ್ಲವನ್ನು ತನ್ನ ಒಡಲಿಗೆ ಸೇರಿಸಿಕೊಳ್ಳುತ್ತಾ ಮುಂದೆ ಸಾಗುತ್ತದೆ. ನೆಲ ಕುಸಿಯುತ್ತದೆ. ಮನುಷ್ಯನು ಇಂಥ ಸಂದರ್ಭದಲ್ಲಿ ಕುಬ್ಜನಾಗಿ ಬಿಡುತ್ತಾನೆ. ಆತನದ್ದು ಏನೂ ಮಾಡಲಿಕ್ಕೆ ಆಗದ ಪರಿಸ್ಥಿತಿ. ಎಷ್ಟೇ ಬುದ್ಧಿವಂತನಾದರೂ ಇಲ್ಲಿ ಅಸಹಾಯಕ. ಅಮೆಜಾನ್ ಜಗತ್ತಿನಲ್ಲಿರೋ ಅದ್ಭುತ ನದಿಗಳಲ್ಲಿ ಒಂದು. ಅಂಥ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದೆ ಅಂದಾಗಲೇ ಜಾನಿಯಾ ಜನರು ಅದನ್ನು ಎದುರಿಸಲು ಸಿದ್ಧರಾಗುತ್ತಾರೆ. ನವೆಂಬರ್ನಲ್ಲಿ ಮೀನು ಹಿಡಿಯೋದು ಸುಲಭ, ಆದರೆ ಪ್ರವಾಹ ಸಂದರ್ಭದಲ್ಲಿ ಹಾಗೆ ಆಗೋದಿಲ್ಲ. ಜಾನಿಯಾರ ಕುಟುಂಬ ನಡೆಯೋದು ಕಷ್ಟ. ಅದಕ್ಕಾಗಿ ಅವರು ಭರ್ಜರಿ ಪ್ಲಾನ್ ಒಂದನ್ನು ರೆಡಿ ಮಾಡಿಕೊಳ್ಳುತ್ತಾರೆ. ಮರಳಿನಲ್ಲಿ ಸಿಗೋ ಆಮೆಯ ಮೊಟ್ಟೆಗಳನ್ನು ಸಂಗ್ರಹಿಸುತ್ತಾರೆ. ಬೇಸಿಗೆಯಲ್ಲಿ ಆಮೆಗಳು ದಡಕ್ಕೆ ಬಂದು ಮೊಟ್ಟೆ ಇಟ್ಟು ಹೋಗಿರುತ್ತವೆ. ಆ ಆಮೆ ಮೊಟ್ಟೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಮರಳಿನಲ್ಲಿ ಇಟ್ಟು ಮರಿ ಮಾಡುತ್ತಾರೆ.
ಮಾರ್ಚ್ ಹೊತ್ತಿಗೆ ಅವು ಮರಿಯಾಗುತ್ತವೆ. ಆನಂತರ ಅವುಗಳನ್ನು ನೀರಿಗೆ ಬಿಡುತ್ತಾರೆ. ಜೂನ್ ತಿಂಗಳಲ್ಲಿ ಮಳೆ ಶುರುವಾಗುತ್ತದೆ. ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಆ ಆಮೆಗಳೇ ಈ ಜನರ ಆಹಾರವಾಗುತ್ತವೆ. Pode colocar isso, porque a gente quer também, não sei o que está acontecendo, que as tartarugas não estão comendo mais isso aqui de fora. Ai, nós conseguimos! Conseguimos, menino! Hoje nosso filho foi feito. Deixa eu tirar o ಪ್ರವಾಹ ಸಂದರ್ಭದಲ್ಲಿ ಸಿಕ್ಕ ಆಮೆಗಳನ್ನು ತಂದು ಇಡೀ ಕುಟುಂಬ ಹೊಟ್ಟೆ ತುಂಬಿಸಿಕೊಳ್ಳುತ್ತದೆ. ಇದೇ ರೀತಿ ನಿತ್ಯ ಜೀವನ ನಡೆಯುತ್ತದೆ. ಇದು ಈ ಜನರದ್ದಷ್ಟೇ ಅಲ್ಲ, ನದಿ ಪಾತ್ರದಲ್ಲಿ ಬರುವ ಬಹುತೇಕ ಜನಾಂಗಗಳದ್ದು ಇದೇ ಹಣೆ ಬರಹ. ಬದುಕುವ ಛಲವಿದೆ, ಸಾವಿಗೆ ಮಾತ್ರ ಇವರು ಅಂಜೋದಿಲ್ಲ. ಇದನ್ನ ಪ್ರಕೃತಿಯೇ ಇವರಿಗೆ ಕಲಿಸಿಕೊಡುತ್ತದೆ. ನಾಳೆ ಏನಾಗುತ್ತದೆ ಅನ್ನೋದು ಗೊತ್ತಿಲ್ಲ, ಆದರೂ ಬದುಕುತ್ತೇವೆಂಬ ವಿಶ್ವಾಸ ಜನರಲ್ಲಿದೆ. ಅದಕ್ಕೆ ನಾವು ಹೇಳಿದ್ದು ಲೈಫು ಇಷ್ಟೇನೆ ಅಂತ. ಈ ಭೂಮಿಲಿ ನಿತ್ಯ ಇದೇ ರೀತಿ ಹೋರಾಡಿಕೊಂಡು ಬದುಕೋ ಜನರಿದ್ದಾರೆ. ಅವರು ಯಾವತ್ತೂ ಸೋಲೊಪ್ಕೊಂಡಿಲ್ಲ. ಎಷ್ಟೇ ಕಷ್ಟವಿದ್ರೂ ಛಲ ಬಿಡದೆ ಜೀವನ ನಡೆಸ್ತಾ ಇದ್ದಾರೆ. ಇದೇ ಅಲ್ವಾ ಹೋರಾಟದ ಜೀವನ ಅಂದ್ರೆ? ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.